ದೇಶವನ್ನ ಬೆಂಬಲಿಸುವುದು ಅಂದ್ರೆ ಸರ್ಕಾರವನ್ನು ಬೆಂಬಲಿಸುವುದು ಅಲ್ಲ. ಅದರ ಬಗ್ಗೆ ನನಗೆ ಬಹಳ ಸ್ಪಷ್ಟತೆ ಇದೆ. ಸರ್ಕಾರನ ವಿರೋಧಿಸಿದ್ರೆ ದೇಶ ವಿರೋಧಿಸಿದಂಗೂ ಅಲ್ಲ. ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿದ್ದರೆ ಈ ಪ್ರತಿಭಟನೆ ಈ ಹಂತಕ್ಕೆ ಹೋಗುವುದನ್ನು ತಡೆಯಬಹುದಾಗಿತ್ತ? ಡೆಫಿನೆಟ್ಲಿ ತಡೆಯಬಹುದಾಗಿ. ಡೆಫಿನೆಟ್ ಜನ ಒಂದು ಹೇಳಿಕೆಯನ್ನು ಬಯಸ್ತಾರೆ, ಒಂದು ಸ್ಟೇಟ್ಮೆಂಟ್ ಅನ್ನು ಬಯಸ್ತಾರೆ. ಕೇರಳದಿಂದ ರಾಜಸ್ಥಾನದ ತನಕ 5 ಲಕ್ಷ 10 ಲಕ್ಷ ರೂಪಾಯಿಗಳಿಗೆ ಕ್ವಶನ್ ಪೇಪರ್ಗಳು ಹರಿದಾಡುದು, ಅದು ದುರಂತ. ಅದಕ್ಕಿಂತಲೂ ದೊಡ್ಡ ದುರಂತ ಕ್ವಶನ್ ಪೇಪರ್ ಲೀಕ್ ಮಾಡಿದವರು, ಪಾಠ ಮಾಡ್ತಾ ಇದ್ದ ಶಿಕ್ಷಕರುಗಳು, ಟೀಚರ್ಸ್ ಮಾಡಿದ್ರು, ಕೋಚಿಂಗ್ ಸೆಂಟರ್ ನ ಮಾಫಿಯಾಗಳು ಮಾಡಿದ್ವು. ಅದನ್ನ ಸರ್ಕಾರಕ್ಕೆ ಗೊತ್ತಾಯ್ತು, ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು, ರೀ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ರು. 2ನೇ ಹಂತದಲ್ಲಿ ಎಕ್ಸಾಮ್ ಮುಗಿತು. 11 ಲಕ್ಷ ಮಕ್ಕಳೇನೋ ಕ್ವಾಲಿಫೈ ಆದ್ರಂತೆ. ಇದೆರಡರ ಮಧ್ಯದಲ್ಲಿ ನಡೆದದ್ದು 20 ಮಕ್ಕಳ ಆತ್ಮಹತ್ಯೆ. 20 ಮಕ್ಕಳು ರೀ. ಈಗಾಗಲೇ ಬರೆದಿರುವ ಪರೀಕ್ಷೆಗಳು ಕ್ಯಾನ್ಸಲ್ ಆಗಿದ್ದಾವೆ, ಇನ್ನೊಂದು ಸಲ ಪರೀಕ್ಷೆ ಬರೆಯಬೇಕು ಅನ್ನುವ ಆಘಾತಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು 20 ಮಕ್ಕಳು. ಇಷ್ಟೆಲ್ಲ ಆಗ್ತಾ ಇರುವಾಗ ಪ್ರಧಾನಮಂತ್ರಿಗಳಾದವರು 4 ಮಾತಾಡ್ಲಿ ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ಲ. ಚೆನ್ನಾಗಿ ಏನಾದ್ರು ಕೆಲಸ ಇದ್ರೆ ಕ್ರೆಡಿಟ್ ತಗೊಳಕ್ ಬರುತ್ತೆ. ನೋಡಿ ಹೆಂಗ್ ಮಾಡಿದ್ವಿ ಅಂತ. ಅದೇ ಕೆಲಸದಲ್ಲಿ ಎಡವಟ್ಟಾದಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂತ ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ, ಪರೀಕ್ಷಾ ಪೇ ಚರ್ಚಾ ಅಂತ ಮಾತಾಡ್ತಾರೆ. ನೀಟ್ ಕ್ವಶನ್ ಪೇಪರ್ ನ ವಿಷಯದಲ್ಲಿ ಹಿಂಗಾಯ್ತು, ನಮ್ಮ ನಿರ್ಲಕ್ಷ್ಯದಿಂದ ಆಗಿಬಿಡ್ತು ಅಂತ ಒಪ್ಪಿಕೊಳ್ಳದೆ ಹೋದ್ರು ಯಾರೋ ದುಷ್ಟರು, ದುರುಳರು ಹಣ ಬಾಕರಿಂಗ್ ಮಾಡಿಬಿಟ್ಟಿದ್ದಾರೆ. ಒಬ್ಬರನ್ನು ಬಿಟ್ಟಿಲ್ಲ, ಎಲ್ಲರನ್ನು ಜೈಲಿಗೆ ಹಾಕಿದೀವಿ. ನಿಮ್ಗೆ ಕಷ್ಟ ಆಗಿದೆ ಗೊತ್ತು, ಇನ್ನೊಂದ್ಸಲ ಪರೀಕ್ಷೆ ಮಾಡ್ತಾ ಇದೀವಿ, ನೆಕ್ಸ್ಟ್ ಟೈಮ್ ಹಿಂಗಾಗದೆ ಇರೋ ನೋಡ್ಕೋತೀವಿ, ಬೇಜಾರು ಮಾಡ್ಕೋಬೇಡಿ ಮಕ್ಕಳ ಅನ್ನುವ ಒಂದು ಮಾತು ಬಂದಿದ್ರೆ ಈ ಪ್ರತಿಭಟನೆ ಇಲ್ಲಿಗೆ ಬರ್ತಿರಲಿಲ್ಲ. ಈ ಹಿಂದೆ ನಮಗ್ಯಾರಿಗೂ ನೆನಪಿಲ್ಲ ಒಬ್ಬ ಪ್ರಧಾನಮಂತ್ರಿ ಇಷ್ಟು ಜನಪ್ರಿಯತೆಯನ್ನ ಅನುಭವಿಸಿರುವುದು. ಅಷ್ಟೊಂದು ಜನಪ್ರಿಯತೆಯನ್ನ ಹೊಂದಿರುವ ಪ್ರಧಾನಮಂತ್ರಿಗಳು 4-5 ನಿಮಿಷದ ಮಾತಾಡಿ ಒಂದು ಮನವಿ ಮಾಡಿಕೊಂಡಿದ್ರೆ ಮಕ್ಕಳಿಗೆ ಈ ಪ್ರತಿಭಟನೆಗೆ ಹಿಂಗೆ ಬೆಂಬಲ ಸಿಗ್ತಾ ಇರಲಿಲ್ಲ.